ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಲೀಗಲ್ ಕಂಟೆಂಟ್ ಕ್ರಿಯೇಟರ್ ಪ್ರಜ್ವಲ್ ಶೆಟ್ಟಿ. ಪೊಲೀಸರು ನಿಮಗೆ ಕರೆ ಮಾಡಿದಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ, ಪೊಲೀಸರು ನಿಮಗೆ ಕರೆ ಮಾಡಿದಾಗ ಯಾವುದೇ ರೀತಿಯಾದಂತಹ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ಯಾವ ಕಾರಣಕ್ಕೆ ಅವರು ನಿಮಗೆ ಕರೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ತಿಳಿದುಕೊಳ್ಳಿ. ಎರಡನೇದಾಗಿ, ಪೊಲೀಸರು ಯಾವ ಠಾಣೆಯಿಂದ ನಿಮಗೆ ಕರೆ ಮಾಡ್ತಾ ಇದ್ದಾರೆ, ಯಾವ ಅಧಿಕಾರಿಯ ಹೆಸರೇನು, ಅದಾದ ನಂತರ ಯಾವುದಾದ್ರೂ ಲೀಗಲ್ ನೋಟಿಸ್ ಏನಾದರೂ ನಿಮ್ಮ ಮೇಲೆ ಇದೆಯಾ ಅನ್ನುವಂಥದ್ದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಒಂದು ರಿಟರ್ನ್ ನೋಟಿಸನ್ನು ಕೂಡ ನೀವು ಅವರಿಗೆ ಕೇಳುವಂಥ ಅಧಿಕಾರ ಇದೆ. ಅದಾದ ನಂತರ ಏನಂತಂದ್ರೆ, ವಕೀಲರ ಸಹಾಯ ಪಡೆಯುವಂತ ಹಕ್ಕು ಕೂಡ ನಿಮಗೆ ಅವಕಾಶವಿದೆ. ಎಷ್ಟೇ ಒತ್ತಡ ಅಥವಾ ಯಾವುದೇ ರೀತಿಯಾದಂಥ ಒತ್ತಡ ಇದ್ರೂ ಕೂಡ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ. ವಕೀಲರಿಗೆ ಹೋಗಿ ನೀವು ಅವರ ಸಲಹೆಯಿಂದ ಮತ್ತು ಅವರ ಜೊತೆ ನೀವು ಠಾಣೆಗೆ ಹೋಗಬಹುದು. ಅದಾದ ನಂತರ ವಿಶೇಷವಾದ ಸಂಗತಿ ಏನಂತಂದ್ರೆ, ಮಹಿಳೆಯರಿಗೆ ಇದರಲ್ಲಿ ವಿಶೇಷವಾದಂತಹ ಕಾನೂನು ಇದೆ. ಏನಂತಂದರೆ, ರಾತ್ರಿ ವೇಳೆ ಮಹಿಳೆಯರಿಗೆ ಸ್ಟೇಷನ್ಗೆ ಕರೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಅದಾದ ನಂತರ ಬೆಳಗ್ಗೆ ಕೂಡ ಸ್ಪೆಸಿಫೈ ಆಗಿ ಒಂದು ಸಮಯ ಇದೆ. ಅದಾದ ನಂತರವೇ ಕೂಡ ಅವರು ಸ್ಟೇಷನ್ಗೆ ಕರೆದುಕೊಂಡು ಮುಂದಿನ ವಿಚಾರಣೆಯನ್ನು ಮಾಡಬೇಕು. ಲಾಸ್ಟ್ ಆಗಿ ಏನಂತಂದರೆ, ಯಾವುದೇ ರೀತಿಯಾದಂಥ ಸುಳ್ಳು ಇನ್ಫಾರ್ಮೇಷನ್ಗಳನ್ನು ಪೊಲೀಸರಿಗೆ ಕೊಡ್ಲಿಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿ ನೀವು ಪರಿಪೂರ್ಣವಾಗಿ ನಿಮಗೆ ಏನು ತಿಳಿದಿದೆಯೋ ಅದರ ಬಗ್ಗೆ ಕೊಡಿ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ನೀವು ಗೌರವದಿಂದ ಶಾಂತಿಯುತವಾಗಿ ಅವರ ಹತ್ರ ಮಾತಾಡಿ. ಸೊ ಏನಂತಂದರೆ, ಕಾನೂನು ಅರಿವು ನಿಮಗಿದ್ರೆ ಯಾವುದೇ ರೀತಿಯಾದಂಥ ಭಯಪಡುವಂಥ ಅವಶ್ಯಕತೆ ಇಲ್ಲಿಲ್ಲ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತಾ, ಇನ್ನಷ್ಟು ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಲೀಗಲ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.